ಫಿಲಿಪ್ಪನು. ಇವನು ಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನಾಗಿದ್ದಂತಹ ಫಿಲಿಪ್ಪನಲ್ಲ. ಇವನು ಸ್ತೆಫನನಂತೆ ಲೌಕಿಕ ಕಾರ್ಯಗಳು ನಡೆಸುವುದಕ್ಕೆಂದು ಆರಿಸಲ್ಪಟ್ಟಂತಹ 7 ಮಂದಿಯಲ್ಲಿ ಒಬ್ಬನು. ಇವನು ಯೆರೂಸಲೇಮಿನ ಸಭೆಯಲ್ಲಿ ಐಶ್ವರ್ಯವಂತನಾಗಿದ್ದವನು, ಸಂಭಾವಿತನು, ಪವಿತ್ರಾತ್ಮಭರಿತನು, ಜ್ಞಾನವರಸಂಪನ್ನನೂ ಆಗಿದ್ದನು. ಫಿಲಿಪ್ಪನೆಂದರೆ ಗ್ರೀಕ್ ಭಾಷೆಯಲ್ಲಿ ಕುದುರೆಗಳನ್ನು ಪ್ರೀತಿಸುವವನು ಎಂಬುದಾಗಿ ಅರ್ಥ. ಫಿಲಿಪ್ಪನು ಗ್ರೀಕ್ ಭಾಷೆಯನ್ನು ಮಾತನಾಡುತ್ತಿದ್ದ ಒಬ್ಬ ಯಹೂದ್ಯನು. ಇವನು ಗ್ರೀಕ್ ಅಥವಾ ಐಗುಪ್ತದಲ್ಲಿಯೋ ಜನಿಸಿರಬಹುದೆಂಬುದಾಗಿ ಅಂದಾಜಿಸಲಾಗಿದೆ. ಗ್ರೀಕ್ ಭಾಷೆ ಮಾತನಾಡುತ್ತಿದ್ದ ವಿಧವೆಯರ ಉಪಚಾರಕ್ಕಾಗಿ ನೇಮಿಸಲ್ಪಟ್ಟ 7 ಮಂದಿಯು ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡುವವರಾಗಿದ್ದರು. ಇವರು ತಮ್ಮ ಸೇವೆಯನ್ನು ನಂಬಿಕೆಯಿಂದ ಮಾಡುತ್ತಿದ್ದುದರಿಂದ ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಬಂದರು. ಜೊತೆ ಸೇವಕನಾದ ಸ್ತೆಫನನ ಮರಣದ ನಂತರ ಯೆರೂಸಲೇಮಿನಲ್ಲಿದ್ದ ಸಭೆಯವರಿಗೆ ಕಷ್ಟವೂ ಪ್ರಾಪ್ತವಾಯಿತು. ಅಪೊಸ್ತಲರನ್ನು ಬಿಟ್ಟು ಉಳಿದವರು ಯೂದಾಯ, ಸಮಾರ್ಯ ದೇಶಗಳಲ್ಲಿ ಚದರಿ ಹೋದರು. ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿಯೂ ಫಿಲಿಪ್ಪನು ಸುವಾರ್ಥ ಸೇವೆಯನ್ನು ಮಾಡಿದನು. ಯಹೂದ್ಯರಲ್ಲದವರನ್ನು ಸಭೆಯಲ್ಲಿ ಸೇರಿಸಿಕೊಂಡವರಲ್ಲಿ ಮೊದಲನೆಯವನೇ ಈ ಫಿಲಿಪ್ಪನು. ಸಮಾರ್ಯದವರನ್ನು ಯಹೂದ್ಯರು ಬಹಳ ಕೀಳಾಗಿ ಕಾಣುತ್ತಿದ್ದರು. ಫಿಲಿಪ್ಪನು ಸಮಾರ್ಯದಲ್ಲಿನ ಒಂದು ಪಟ್ಟಣದಲ್ಲಿ ಕ್ರಿಸ್ತನನ್ನು ಕುರಿತು ಪ್ರಸಂಗಿಸಿದನು. ಅಶುದ್ಧಾತ್ಮಗಳನ್ನು ಓಡಿಸಿದನು, ವ್ಯಾಧಿಗ್ರಸ್ತರನ್ನು ಗುಣಪಡಿಸಿದನು. ಇದರಿಂದ ಆ ಪಟ್ಟಣದಲ್ಲಿ ಬಹಳ ಸಂತೋಷ ಉಂಟಾಯಿತು. ಸೀಮೋನನೆಂಬ ಮಂತ್ರವಾದಿಯು ಸಮಾರ್ಯ ಪಟ್ಟಣದ ಜನರನ್ನು ತನ್ನ ಮಂತ್ರವಿದ್ಯೆಗಳಿಂದ ಮೋಸಗೊಳಿಸುತ್ತಿದ್ದನು. ಅನೇಕರು ಫಿಲಿಪ್ಪನ ಪ್ರಸಂಗವನ್ನು ಕೇಳಿ ಅವನ ಮಂತ್ರದ ಕಟ್ಟುಗಳಿಂದ ಬಿಡುಗಡೆ ಹೊಂದಿದರು ಮತ್ತು ದೀಕ್ಷಾಸ್ನಾನವನ್ನು ಹೊಂದಿಕೊಂಡರು. ಸೀಮೋನನು ಕೂಡ ಯೇಸು ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಪಡೆದುಕೊಂಡನು. ಆದರೂ ಅವನ ಉದ್ದೇಶವೆಲ್ಲವೂ ಫಿಲಿಪ್ಪನು ಮಾಡಿದ ಅದ್ಭುತಗಳ ಮೇಲೆಯೇ ಇತ್ತು. ಸಮಾರ್ಯದಲ್ಲಿ ಉಂಟಾದ ಉಜ್ಜೀವನದ ಬಗ್ಗೆ ಕೇಳಿದಂಥ ಅಪೊಸ್ತಲರು ಪೇತ್ರನನ್ನು, ಯೋಹಾನನನ್ನು ಅಲ್ಲಿಗೆ ಕಳುಹಿಸಿದರು. ಅವರು ಪ್ರಾರ್ಥಿಸಿ ವಿಶ್ವಾಸಿಗಳ ಮೇಲೆ ಕೈಗಳನ್ನಿಡುವಾಗ ವಿಶ್ವಾಸಿಗಳು ಪರಿಶುದ್ಧಾತ್ಮನ ವರವನ್ನು, ಅಭಿಷೇಕವನ್ನು ಹೊಂದುವುದನ್ನು ಕಂಡ ಸೀಮೋನನು ಹಣವನ್ನು ಕೊಟ್ಟು ಆ ವರವನ್ನು ಹೊಂದಿಕೊಳ್ಳಲು ಬಯಸಿದನು. ಇನ್ನೂ ಕೂಡ ಅವನಲ್ಲಿದ್ದ ಮಂತ್ರವಿದ್ಯೆ ಅವನನ್ನು ಬಿಟ್ಟು ಹೋಗಿರಲಿಲ್ಲ. ಆದರೆ ಪೇತ್ರನು ಅವನನ್ನು ಗದರಿಸುವಾಗ ಅವನು ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡನು. ಫಿಲಿಪ್ಪನು ಸಮಾರ್ಯದಲ್ಲಿ ಮಾಡಿದಂಥ ಸೇವೆಯು ಬಹಳ ಫಲದಾಯಕವಾಗಿತ್ತು. ಫಿಲಿಪ್ಪನು ಮುಂದೆ ಮಾಡಬೇಕಾದ ಸೇವೆಯ ಕುರಿತು ಕರ್ತನು ತನ್ನ ದೂತನ ಮೂಲಕವಾಗಿ ತಿಳಿಸಿದನು. ಅಪೊಸ್ತಲ ಕೃತ್ಯ 8:26 ಅಷ್ಟರಲ್ಲಿ ಕರ್ತನ ದೂತನು ಫಿಲಿಪ್ಪನಿಗೆ, ನೀನು ಎದ್ದು ದಕ್ಷಿಣ ಕಡೆಗೆ ಯೆರೂಸಲೇಮಿನಿಂದ ಗಾಜಕ್ಕೆ ಹೋಗುವ ದಾರಿಯಲ್ಲಿ ಹೋಗು, ಅದು ಅಡವಿ ಎಂಬುದಾಗಿ ಹೇಳಿದನು ಎಂದು ಬರೆಯಲ್ಪಟ್ಟಿದೆ. ಇದು ಕೂಡ ಒಂದು ಯಹೂದ್ಯರಿಲ್ಲದಿರುವಂಥ ಸ್ಥಳ. ಅದು ಅರಣ್ಯದ ದಾರಿಯಾಗಿತ್ತು. ಆದರೂ ಎದುರು ಮಾತನಾಡದೆ ಫಿಲಿಪ್ಪನು ನಂಬಿಕೆಯಿಂದಲೂ ವಿಶ್ವಾಸದಲ್ಲೂ ಎದ್ದು ಹೊರಟನು. ಇಂಥ ಒಂದು ನಂಬಿಕೆಯಿಂದ ಇಡೀ ಪಟ್ಟಣವೇ ಕ್ರೈಸ್ತ ಪಟ್ಟಣವಾಗಲು ಸಾಧ್ಯವಾಯಿತು. ದೇವರು ತನಗಾಗಿ ಒಬ್ಬನನ್ನು ಆರಿಸಿ ತೆಗೆದುಕೊಂಡಾಗ ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮೊದಲೇ ಮಾಡಿರುತ್ತಾನೆಂಬುದು ಇದರಿಂದ ತಿಳಿದು ಬರುತ್ತದೆ. ನಾವು ಮಾಡಬೇಕಾಗಿರುವುದೆಲ್ಲವೂ ಆತನ ಧ್ವನಿಗೆ ಕಿವಿಗೊಡುವುದು ಅಷ್ಟೆಯೇ. ಇಲ್ಲಿ ನಾವು ಗಮನಿಸಬೇಕಾದ ಅಂಶವೇನೆಂದರೆ, ಸಮಾರ್ಯ ಪಟ್ಟಣದಲ್ಲಿ ಜಯಕರವಾದ ಒಂದು ಸೇವೆಯನ್ನು ಮಾಡುತ್ತಿರುವಾಗಲೇ ಕರ್ತನು ತಕ್ಷಣವೇ ಅಡವಿಯ ಮಾರ್ಗಕ್ಕೆ ಹೋಗಲು ತಿಳಿಸುತ್ತಾನೆ. ಸಾಮಾನ್ಯವಾಗಿ ಯಾರೂ ಸಹ ಪಟ್ಟಣದಿಂದ ಅಡವಿಗೆ ಹೋಗಲು ಇಷ್ಟಪಡುವುದಿಲ್ಲ. ಆದರೆ ಫಿಲಿಪ್ಪನಾದರೋ ಏನನ್ನೂ ಮಾತನಾಡದೆ ಕೂಡಲೇ ವಿಧೇಯನಾದನು. ಫಿಲಿಪ್ಪನು ಆ ಮಾರ್ಗದಲ್ಲಿ ಹಾದು ಹೋಗುವಾಗ ಐಥಿಯೋಪ್ಯದ ಮಂತ್ರಿಯೊಬ್ಬನು ಯೆರೂಸಲೇಮಿನಿಂದ ತನ್ನ ರಥದಲ್ಲಿ ಕುಳಿತು ಊರಿಗೆ ಹಿಂತಿರುಗಿ ಹೋಗುತ್ತಿದ್ದನು. ಅವನು ಐಶ್ವರ್ಯವಂತನು. ಇವನು ಒಬ್ಬ ದೊಡ್ಡ ಅಧಿಕಾರಿ ಹಾಗೂ ಮಂತ್ರಿಯಾಗಿದ್ದನು. ಫಿಲಿಪ್ಪನು ಸಂಧಿಸಿದ ಈ ವ್ಯಕ್ತಿಯು ಬರೀ ಮಂತ್ರಿಯಾಗಿದ್ದುದು ಮಾತ್ರವಲ್ಲ, ಅವನು ಬೊಕ್ಕಸದ ದೊಡ್ಡ ಅಧಿಕಾರಿಯೂ ಆಗಿದ್ದನು. ಅದು ಏನೇ ಆಗಿದ್ದರೂ ಅವನಲ್ಲಾದ ಮಾರ್ಪಾಟಿನ ನಿಮಿತ್ತವಾಗಿ ಐಥಿಯೋಪ್ಯ ದೇಶದಲ್ಲೆಲ್ಲ ಆತನ ಅಧಿಕಾರದ ನಿಮಿತ್ತ ಸುವಾರ್ತೆ ಸಾರುವುದಕ್ಕೆ ಅನುಕೂಲವಾಯಿತು. ಫಿಲಿಪ್ಪನು ಕರ್ತನ ಮಾತಿಗೆ ವಿಧೇಯನಾಗಿ ಓದುವುದರ ನಿಮಿತ್ತ ಇಡೀ ಐಥಿಯೋಪ್ಯ ದೇಶಕ್ಕೆ ಸುವಾರ್ತೆ ಸಾರಲು ಬಹಳ ಅನುಕೂಲ ಉಂಟಾಯಿತು. ಆ ಕಂಚುಕಿಯು ದೇವಾರಾಧನೆಗೋಸ್ಕರ ಯೆರೂಸಲೇಮಿಗೆ ಬಂದು ಹಿಂತಿರುಗಿ ಹೋಗುವಾಗ ತನ್ನ ರಥದಲ್ಲಿ ಕೂತುಕೊಂಡು ಯೆಶಾಯ ಪ್ರವಾದಿಯ ಗ್ರಂಥವನ್ನು ಓದುತ್ತಿದ್ದನು. ಇದರಿಂದ ಒಬ್ಬನೇ ದೇವರನ್ನು ನಂಬಿದವನೆಂಬುದಾಗಿ ತಿಳಿದು ಬರುತ್ತದೆ. ಆದರೆ ಮಾನವರನ್ನು ಅಂಧಕಾರದ ದೊರೆತನದಿಂದ ಬಿಡಿಸುವುದಕ್ಕಾಗಿಯೂ ರಕ್ಷಣೆಯನ್ನು ಕೊಡುವುದಕ್ಕಾಗಿಯೂ ಕ್ರಿಸ್ತನು ಈ ಲೋಕಕ್ಕೆ ಬಂದನೆಂಬುದು ಆ ಕಂಚುಕಿಗೆ ತಿಳಿದಿರಲಿಲ್ಲ. ಫಿಲಿಪ್ಪನು ಯೇಸುವಿನ ಬಗ್ಗೆ ತಿಳಿಯಪಡಿಸಿದಾಗ ಆತನು ತಕ್ಷಣವೇ ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ನಾನ ಹೊಂದಿದನು. ತನ್ನ ಊರಿಗೆ ಹಿಂತಿರುಗುತ್ತಿದ್ದ ಆ ಮಂತ್ರಿಗೆ ಇದರಿಂದ 2 ರೀತಿಯಾದ ಆಶೀರ್ವಾದಗಳು ದೊರಕಿತು.
ತನ್ನ ರಕ್ಷಣೆಯ ಆನಂದವನ್ನು ನೇರವಾಗಿ ತನ್ನ ಮಕ್ಕಳೊಂದಿಗೆ ಹಂಚಿಕೊಳ್ಳುವಂತಹ ಭಾಗ್ಯ ದೊರಕಿತು. ವಿಶ್ವಾಸಿಯಾದ ನಂತರ ಯೆರೂಸಲೇಮಿಗೆ ಬಂದು ತನಗೆ ಪರಿಚಯವಿದ್ದಂಥ ಯಹೂದ್ಯರಿಂದ ಗಲಿಬಿಲಿಗೊಳಗಾಗಿ ಹಿಂಜಾರಿ ಹೋಗದಂತೆ ತನ್ನನ್ನು ಕಾಪಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿದ್ದನು. ಫಿಲಿಪ್ಪನು ಆ ಮಂತ್ರಿಯನ್ನು ಸಂಧಿಸಿದಾಗ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಯೇಸುವಿನ ಕುರಿತಾದ ಪ್ರವಾದನೆಯನ್ನು ಓದುತ್ತಿದ್ದನು. ಅವನು ಹೊರದೇಶಗಳಲ್ಲಿ ಸಂಚರಿಸುತ್ತಿದ್ದರಿಂದ ಇಬ್ರಿಯ ಹಾಗೂ ಗ್ರೀಕ್ ಭಾಷೆ ಎರಡೂ ಆತನಿಗೆ ತಿಳಿದಿತ್ತು. ಈ ಪ್ರವಾದನೆಯನ್ನು ಓದುತ್ತಿರುವಾಗ ಅದರ ಅರ್ಥ ಅವನಿಗೆ ತಿಳಿಯಲಿಲ್ಲ. ಈ ಸಮಯದಲ್ಲಿ ದೇವರಾತ್ಮನ ನುಡಿಗನುಸಾರವಾಗಿ ಫಿಲಿಪ್ಪನನ್ನು ಕರೆದು ತನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡನು. ಆತನ ಹೃದಯವು ದೇವರ ವಾಕ್ಯವನ್ನು ಕೇಳಲು ತವಕಗೊಂಡಿದ್ದುದರಿಂದ ಆತನ ಕಣ್ಣುಗಳಲ್ಲಿ ಮೇಲು ಕೀಳೆಂಬ ವ್ಯತ್ಯಾಸ ಕಾಣಲಿಲ್ಲ. ಫಿಲಿಪ್ಪನು ಯೇಸುವಿನ ಕುರಿತು ಪ್ರಸಂಗಿಸಿದಾಗ ಆತನ ಕಣ್ಣುಗಳು ತೆರೆದವು. ಆಗ ಕ್ರಿಸ್ತನನ್ನು ಅಂಗೀಕರಿಸಿಕೊಂಡನು. ಆಗ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರನ್ನು ಕಂಡರು. ಮಂತ್ರಿಯ ಇಷ್ಟದಂತೆ ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಈ ಸಮಯದಲ್ಲಿ ಕರ್ತನ ಆತ್ಮನು ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಆತನು ತಿರುಗಿ ಕಾಣಲೇ ಇಲ್ಲ. ಈ ಅತಿಶಯವನ್ನು ಕಂಡ ಐಥಿಯೋಪ್ಯ ದೇಶದ ಮಂತ್ರಿಯಲ್ಲಿ ಇನ್ನೂ ಅಧಿಕವಾಗಿ ದೇವರಾತ್ಮ ಕ್ರಿಯೆ ನಡೆಯಿತು. ಆತನ ವಿಶ್ವಾಸ ಕೂಡ ಇನ್ನೂ ಬಲಗೊಂಡಿತು. ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿ ಹಿಡಿದು ಹೋದನು. ಈ ಸಂಗತಿಯು ಫಿಲಿಪ್ಪನನ್ನು ಜಯಶಾಲಿಯನ್ನಾಗಿ ಮಾಡಿತು. ಫಿಲಿಪ್ಪನು ಹೀಗೆ ಕರ್ತನ ಮಾತಿಗೆ ವಿಧೇಯನಾದ್ದರಿಂದ ಒಬ್ಬ ಅಧಿಕಾರಿಯನ್ನೇ ಕರ್ತನಡೆಗೆ ನಡೆಸಲು ಸಾಧ್ಯವಾಯಿತು. ಮುಂದೆ ಈ ಅಧಿಕಾರಿಯೇ ಐಥಿಯೋಪ್ಯ ದೇಶಕ್ಕೆ ಸುವಾರ್ತೆ ಸಾರಲು ಕಾರಣನಾಗಿದ್ದನೆಂಬುದಾಗಿ ಚರಿತ್ರೆಯು ತಿಳಿಸುತ್ತದೆ. ತರುವಾಯ ಫಿಲಿಪ್ಪನು ಅಜೋತಿನಲ್ಲಿ ಕಾಣಿಸಿಕೊಂಡು ಅಲ್ಲಿಂದ ಕೈಸರಯ್ಯದ ತನಕ ಎಲ್ಲ ಊರುಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋದನು. ಫಿಲಿಪ್ಪನು ಕೈಸರಯ್ಯದಲ್ಲಿಯೇ ಇದ್ದು ತನ್ನ ಸೇವೆಯನ್ನು ಮುಂದುವರಿಸಿದನೆಂಬುದಾಗಿ ತಿಳಿದು ಬಂದಿದೆ. 20 ವರ್ಷಗಳ ನಂತರ ಅಪೊಸ್ತಲನಾದ ಪೌಲನು ಕೈಸರಕ್ಕೆ ಬಂದು ಫಿಲಿಪ್ಪನ ಮನೆಯಲ್ಲಿ ಇಳಿದುಕೊಂಡನು. ಫಿಲಿಪ್ಪನಿಗೆ 4 ಜನ ಹೆಣ್ಣು ಮಕ್ಕಳಿದ್ದರು. ಇವರು ಕೂಡ ಪ್ರವಾದನೆ ಮಾಡುವವರಾಗಿದ್ದರು. ಈತನ ಇಡೀ ಕುಟುಂಬವೇ ಕರ್ತನ ಸೇವೆಯನ್ನು ಮಾಡುವಂತಹ ಕುಟುಂಬವಾಗಿದ್ದಿತು. ಈ ಸಮಯದಲ್ಲಿ ಲೂಕನು ಸಹ ಇವರ ಮನೆಯಲ್ಲಿ ಬಂದು ಇಳಿದುಕೊಂಡಿದ್ದನು. ಆಗ ಲೂಕನು ಐಥಿಯೋಪ್ಯದ ಮಂತ್ರಿಯ ವಿಷಯವನ್ನು ಅವನ ಬಾಯಿಂದಲೇ ಕೇಳಿ ತಿಳಿದುಕೊಂಡನು. ಪೌಲನು ಅವನ ಸಂಗಡಿಗರೆಲ್ಲರೂ ಫಿಲಿಪ್ಪನ ಮನೆಯಲ್ಲಿ ಬಹಳ ದಿನಗಳು ಇಳಿದುಕೊಂಡಿದ್ದರೆಂಬುದಾಗಿ ತಿಳಿದು ಬಂದಿದೆ. ನಂತರದ ದಿನಗಳಲ್ಲಿ ಫಿಲಿಪ್ಪನ ಮನೆಯು ಯಾತ್ರಾರ್ಥಿಗಳ ತಾಣವಾಗಿತ್ತೆಂದು ಜೆರೋಮ್ ತಿಳಿಸುತ್ತಾರೆ. ಫಿಲಿಪ್ಪನು ಕರ್ತನಿಗಾಗಿ ಬಹಳ ಸೇವೆಯನ್ನು ಸುವಾರ್ತೆಯನ್ನು ಮಾಡಿದ ನಂತರ ವೃದ್ಧನಾಗಿ ಕರ್ತನಲ್ಲಿ ನಿದ್ರೆ ಹೋದನೆಂಬುದಾಗಿ ಹೇಳುತ್ತಾರೆ. ಸಭೆಯಲ್ಲಿ ಲೌಕಿಕ ಕಾರ್ಯಗಳನ್ನು, ಅಡಿಗೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ ಆರಿಸಲ್ಪಟ್ಟ ಒಬ್ಬ ವ್ಯಕ್ತಿಯು ಕರ್ತನಿಗಾಗಿ ಮಹಿಮೆಯಾದ ಕಾರ್ಯಗಳನ್ನು ಮಾಡಿದನು. ಸಾಮಾನ್ಯ ಕೆಲಸಕ್ಕಾಗಿ ಆರಿಸಲ್ಪಟ್ಟರೂ ಕೂಡ ಕರ್ತನಿಗಾಗಿ ಶ್ರೇಷ್ಠವಾದ ಸೇವೆಯನ್ನು ಮಾಡಿದವನು ಈ ಫಿಲಿಪ್ಪನು. ತನಗೆ ಕೊಡಲ್ಪಟ್ಟ ಕೆಲಸದಲ್ಲಿಯೇ ತೃಪ್ತನಾಗಿರದೆ ಅದರೊಂದಿಗೆ ಕರ್ತನ ಸೇವೆಯನ್ನು ಅಧಿಕವಾಗಿ ಮಾಡಿ ಕರ್ತನಿಗಾಗಿ ಪ್ರಕಾಶಿಸಿದವನು ಈತನು. ಅನ್ಯ ಜನಾಂಗದವರ ಮಧ್ಯದಲ್ಲಿ ಸುವಾರ್ತೆಯನ್ನು ಸಾರಿದವರಲ್ಲಿ ಈತನು ಬಹಳ ಮುಖ್ಯನಾದವನು. ಕರ್ತನನ್ನು ಪ್ರೀತಿಸುವುದಾದರೆ ಯಾರೂ ಸಹ ಆತನಿಗಾಗಿ ಪ್ರಕಾಶಿಸಬಹುದೆಂಬುದಕ್ಕೆ ಈತನು ಮುಖ್ಯ ಉದಾಹರಣೆಯಾಗಿದ್ದಾನೆ. ನೀವು ಸಹ ಈತನಂತೆ ಕರ್ತನಿಗಾಗಿ ನಿಲ್ಲಲು ಬಯಸುವಿರಾ?